ಅಯೋಧ್ಯೆಯಲ್ಲಿ ಕೊನೆಯ ಹಂತದ ಸಿದ್ಧತಾ ಕಾರ್ಯ ನಡೀತಾ ಇದೆ. ರಾಮ ಮಂದಿರ ನಿರ್ಮಾಣ ಕಾಮಗಾರಿ ಬಹುತೇಕ ಈಗ ಪೂರ್ಣಗೊಂಡಿದೆ. ಮಹಾಭಿಷೇಕಕ್ಕೆ ದೇಶದ ಪುಣ್ಯ ನದಿಗಳಿಂದ ನೀರನ್ನ ಕೂಡ ತರುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಕಾವೇರಿ, ಗಂಗಾ, ನರ್ಮದಾ, ಗೋದಾವರಿ, ಕೃಷ್ಣ, ಸಿಂಧು, ಸರಸ್ವತಿ, ಯಮುನಾ ಹಲವು ನದಿಗಳ ನೀರನ್ನ ಈಗಾಗಲೇ ಅಯೋಧ್ಯೆಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಅಯೋಧ್ಯೆಗೆ ಕಾಲ್ನಡಿಗೆಯಲ್ಲಿ ಈಗ ರಾಮ ಭಕ್ತರು ಹೊರಟಿದ್ದಾರೆ. ಸೊ ಎಲ್ಲಾ ನದಿಗಳ ನೀರನ್ನ ಕೂಡ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಪಟ್ಟಾಭಿಷೇಕದ ದಿನದಂದು. ಕಾವೇರಿ, ಗಂಗಾ, ನರ್ಮದಾ, ಗೋದಾವರಿ, ಕೃಷ್ಣ, ಸಿಂಧು, ಸರಸ್ವತಿ, ಯಮುನಾ, ಸರಯೂ ಅಂತೂ ಅಲ್ಲೇ ಇದೆ. ಸೊ ಎಲ್ಲ ನದಿಗಳ ನೀರನ್ನ ಈಗ ತೆಗೆದುಕೊಂಡು ಹೋಗ್ತಾ ಇರುವಂಥದ್ದನ್ನು ನೋಡ್ತಾ ಇದ್ದೀರಾ ಅಲ್ಲಿ. ಸೊ ಇದಿಷ್ಟು ಎಲ್ಲ ನದಿಗಳ ನೀರನ್ನ ತುಂಬಿಟ್ಕೊಂಡಿದ್ದಾರೆ. ಅದ್ಭುತ ಕ್ಷಣಗಳದು. ಅಯೋಧ್ಯೆಗೆ ಕಾಲ್ನಡಿಗೆಯಲ್ಲೇ ಈಗ ರಾಮಭಕ್ತರು ಹೊರಟಿದ್ದಾರೆ. ಹೆಸರುಗಳನ್ನು ಹಾಕಿಟ್ಟಿದ್ದಾರೆ ನೋಡಿ, ಎಲ್ಲ ನದಿಗಳ ಹೆಸರನ್ನು ಹಾಕಿಟ್ಟು ಅವುಗಳನ್ನು ಕೇವಲ ನಾವು ಹೇಳಿರೋದೊಂದಿಷ್ಟೇ ಹೆಸರುಗಳು. ಬಟ್ ಇಡೀ ದೇಶದಲ್ಲಿರುವಂತಹ ಯಾವೆಲ್ಲ ಪ್ರಮುಖ ನದಿಗಳಿದೆಯೋ ಆ ಎಲ್ಲ ನದಿಗಳ ನೀರನ್ನ ತೆಗೆದುಕೊಂಡು ಅಯೋಧ್ಯೆಗೆ ಹೊರಟಿದ್ದಾರೆ. ಒಂದು ಅದ್ಭುತವಾಗಿರುವಂತಹ ಕ್ಷಣ. ಕಾಲ್ನಡಿಗೆಯಲ್ಲಿ ರಾಮಭಕ್ತರು ಹೊರಟಿದ್ದಾರೆ. ಎಲ್ಲ ನದಿಗಳ ಈ ನೀರನ್ನು ತೆಗೆದುಕೊಂಡು ಹೋಗಿ ಅದೊಂದು ಭಾವನಾತ್ಮಕವಾಗಿರುವಂತಹ ಕ್ಷಣ ಅದು. ನೋಡಿ, ಅಲ್ಲಿ ಕಾವೇರಿ ಕೂಡ ಇದೆ, ನಮಗೆ ತುಂಬ ಹತ್ತಿರವಾಗಿರುವಂಥದ್ದು. ಇನ್ನೊಂದು ಕಡೆಗೆ ಭೀಮಾ ಬರುತ್ತೆ, ಗೋದಾವರಿ ಬರುತ್ತೆ, ಇವನ್ನೆಲ್ಲ ತೆಗೆದುಕೊಂಡು ಹೋಗ್ತಾರೆ. ಕೃಷ್ಣಾ ನದಿಯದ್ದು ಕೂಡ. ಸೊ ನಮ್ಮ ರಾಜ್ಯದ್ದು ಹೋಗಬೇಕು ಅನ್ನೋದಾದರೆ ಬಹಳ ಪ್ರಮುಖವಾಗಿ ಇವೆಲ್ಲವೂ ಕೂಡ ನದಿಗಳ ಹೆಸರು ಬರುತ್ತೆ.